ಎಲ್ಲರೂ ಎಕ್ಸರ್ಸೈಸ್ ಅಂತೂ ಮಾಡ್ತೀವಿ, ಬಟ್ ಎಷ್ಟೊಂದ್ಸಲ ನಾವು ಲೋವರ್ ಲಿಂಬ್ಸ್ ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಂತ ಎಕ್ಸರ್ಸೈಸ್ ನ ಮರ್ತೇ ಬಿಡ್ತೀವಿ. ಸೊ ಇವತ್ತು ಈ 4 ಎಕ್ಸರ್ಸೈಸಸ್ ನಾನು ಹೇಳ್ಕೊಡ್ತೀನಿ. ಇದನ್ನ ಡೈಲಿ ಅಟ್ಲೀಸ್ಟ್ 2 ಮಿನಿಟ್ಸ್ ಈಚ್ ಎಕ್ಸರ್ಸೈಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟ್ ಒನ್ ಕಾಫ್ ರೈಸ್ ಅಂತ ಹೇಳ್ತೀವಲ್ವಾ, ಸೊ ಈ ತರ ಕಂಟ್ರಾಕ್ಷನ್ಸ್ ಮಾಡ್ತಾ ಇರಬೇಕು ಕಾಫ್ ಮಸಲ್ಸ್ ಕಾಲಲ್ಲಿ. ಅದನ್ನ ಸೆಕೆಂಡ್ ಹಾರ್ಟ್ ಅಂತ ಕೂಡ ಕರಿತೀವಿ. ಸೊ ಸೆಕೆಂಡ್ ಹಾರ್ಟ್ ಪಂಪ್ ಆದಂಗೂ ಕೂಡ ಆಗುತ್ತೆ. ಇದು 2 ಮಿನಿಟ್ಸ್. ಅದಾದ್ಮೇಲೆ ಟೋ ವಾಕಿಂಗ್ ಅಂತ ಹೇಳ್ತೀವಿ. ಸೊ ಈ ತರ ಬೆರಳಿನ ತುದಿ ಇರುತ್ತಲ್ಲ, ಅದರಲ್ಲಿ 2 ಮಿನಿಟ್ಸ್ ವಾಕ್ ಮಾಡಬೇಕು. ಇದು ಟೋ ವಾಕಿಂಗ್. ನೆಕ್ಸ್ಟ್ ಹೀಲ್ ವಾಕಿಂಗ್ ಅಂತ ಹೇಳ್ತೀವಿ. ಸೊ ಇದು ಹೀಲ್ ವಾಕಿಂಗ್. ಈ ತರ ಸೇಮ್ ಮತ್ತೆ 2 ಮಿನಿಟ್ಸ್. ಇದಾದ್ಮೇಲೆ ಆಂಕಲ್ ರೊಟೇಷನ್ ಅಂತೀವಿ. ಪಾದನ ಈ ತರ 10 ಸರ್ಕ್ಯುಲರ್ ಮೋಷನ್ಸ್ ಎರಡು ಸೈಡ್ ರೊಟೇಟ್ ಮಾಡಬೇಕು. ಸೊ ಈ 4 ಎಕ್ಸರ್ಸೈಸ್ ಎವ್ರಿ ಡೇ 2 ಮಿನಿಟ್ಸ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಇಂಪ್ರೂವ್ ಆಗುತ್ತೆ. ಸ್ಪೆಷಲಿ ಡಯಾಬಿಟಿಕ್ಸ್ ಅಲ್ಲಿ ಕಾಲಿಗೆ ಸರ್ಕ್ಯುಲೇಷನ್ ಇರಲ್ಲ ಅಂಡ್ ಅವ್ರಿಗೆ ಏನಾದ್ರೂ ಚಿಕ್ಕ ಗಾಯ ಆದ್ರೂ ಬೇಗ ಹೀಲ್ ಆಗಲ್ಲ. ಸೊ ಅಂತ ಟೈಮಲ್ಲಿ ಸರ್ಕ್ಯುಲೇಷನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಥ್ಯಾಂಕ್ ಯು.